ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಸೈನ್ಸಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಈ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ ಅಂತಂದರೆ, ಇದು ನ್ಯೂಟನ್ಸ್ ಥರ್ಡ್ ಲಾ ಇದೆಯಲ್ಲ, ಥರ್ಡ್ ಲಾ ಆಫ್ ನ್ಯೂಟನ್, ಇದನ್ನೇ ಹೇಳುವಂಥದ್ದು. ಇದು ಥರ್ಡ್ ಲಾ ಆಫ್ ನ್ಯೂಟನ್ ಏನು ಹೇಳುತ್ತೆ, ಆ ಲಾ ಅಲ್ಲಿ ಥರ್ಡ್ ಲಾ ಆಫ್ ನ್ಯೂಟನಲ್ಲಿ ಏನು ಹೇಳುತ್ತೆ ಅಂದರೆ, ಎವ್ರಿ ಆ್ಯಕ್ಷನ್ ಹ್ಯಾವ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಂದರೆ ನಾವು ಬಾಲ್ ತೊಗೊಂಡು ಗೋಡೆ ಹೊಡೆದ್ರೆ ಮತ್ತು ಬಾಲ್ ಹಿಂದೆ ಬರುವಂಥದ್ದು, ಅಥವಾ ರಾಕೆಟ್ ಉಡಾವಣೆ ಮಾಡುವಾಗ ರಾಕೆಟ್ ಕೆಳಗಡೆ ಗ್ಯಾಸ್ನ ಬಿಟ್ಟು ಮೇಲ್ಗಡೆ ಹಾರುವಂಥದ್ದು, ಇದನ್ನೇ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮಲ್ಲಿ ಎಕ್ಸಾಂಪಲ್ಸ್ ಆಗಿ ಬರುತ್ತೆ. ಇವಾಗ ನಿಮಗೊಂದು ಕ್ವಶನ್ ಕೇಳಿ, ಇದರಲ್ಲಿ ಇವಾಗ ರಾಕೆಟಿಂದ ತೊಗೊಳ್ಳಿ, ರಾಕೆಟ್ ಮೇಲ್ಗಡೆ ಈಗ ಹಾರು ಹೋಗ್ತಾ ಇದೆ, ಡ್ಯೂ ಟು ಗ್ಯಾಸ್ ಕೆಳಗಡೆ ಪ್ರೆಸರ್ ಆಗಿ ಬಿಡೋದ್ರಿಂದ ಮೇಲ್ಗಡೆ ಹಾರೋಗ್ತಾ ಇದೆ. ಇದು ಈ ಕೆಳಕಂಡ ಯಾವ ಲಾಯಿಂದ ಆಗಿದೆ ಅಥವಾ ಯಾವ ಪ್ರಿನ್ಸಿಪಲಿಂದ ಆಗಿದೆ ಅಂತ ಹೇಳಿ ನಿಮಗೆ ಆಪ್ಷನ್ ಕೊಟ್ಟು, ಅದರಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕೊಟ್ಟಿದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕೂಡ ಒಂದು ಆನ್ಸರ್ ಆಗಬಹುದು. ಯಾಕೆ ಅಂತಂದರೆ, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನ್ಯೂಟನ್ಸ್ ಥರ್ಡ್ ಲಾ ಥರನೇ ಅಂತ ಹೇಳಿದೆ, ಬಟ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೆಸರು ಹಾಕಿಟ್ಟಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕನ್ಸರ್ವೇಷನ್ ಅಂದರೆ ಏನು, ಉಳಿಸಿಕೊಳ್ಳೋದು, ಏನನ್ನು ಮೊಮೆಂಟಮ್ನ ಉಳಿಸ್ಕೊಳ್ಳುತ್ತೆ ಅಂತ. ಇದು ಯಾವ ಥರ ಅಂತ ನೋಡೋದಾದರೆ, ಇಲ್ಲಿ ಒಂದು ಸ್ವಲ್ಪ ನೋಡೋಣ, ನಾವು ಥಿಯರಿಟಿಕಲ್ಲಾಗಿ ಸ್ವಲ್ಪ ಮಾಡ್ತಾ ಹೋಗೋಣ. ಇಲ್ಲಿ ಮೊಮೆಂಟಮ್ ಅನ್ನು ಪಿ ಅಂತ ಹೇಳಿ ನಾವು ತಗೊಳ್ಳೋದಾದರೆ, ಮೊಮೆಂಟಮ್ದು ಫಾರ್ಮುಲಾ ಏನು ಅಂತಂದರೆ ಮಾಸ್ ಇಂಟು ವೆಲಾಸಿಟಿ. ಮಾಸ್ ಅಂದರೆ ಅದು ಎಷ್ಟು ಕೆ ಜಿ ಇದೆ, ಎಷ್ಟು ವೆಯ್ಟ್ ಇದೆ ಆ ಥರ. ವೆಲಾಸಿಟಿ ಅಂದರೆ ಅದು ಎಷ್ಟು ಸ್ಪೀಡಲ್ಲಿದೆ ಆ ಥರ. ಈಗ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಅನ್ನೋದಾದರೆ, ಸಪೋಸ್ ಈಗ ಪಿ ಅಂದರೆ ಮೊಮೆಂಟಮ್, ಮಾಸ್. ಈಗ ಒಂದು ಬೈಕ್ ತಗೊಳ್ಳಿ, ಒಂದು ಮೋಟರ್ ಬೈಕ್ದು ಇವಾಗ ಮಾಸ್ 100 kg ಇದೆ ಅಂದ್ಕೊಳ್ಳಿ. ಅದಾದಮೇಲೆ ಅದರ ವೆಲಾಸಿಟಿ ಮೀನ್ಸ್ ಸ್ಪೀಡ್ ಅಂದ್ಕೊಳ್ಳಿ. ಈ ಸ್ಪೀಡ್ ಅದರದ್ದು ಒಂದು 20 km/h ಹೋಗ್ತಾಯಿದೆ. ಇದು 100 kg, ಇದು 20 km/h ಹೋಗ್ತಾ ಇದೆ. ಸೊ ಇದನ್ನು ಇಂಟು ಮಾಡೋದ್ರಿಂದ 2000 ಆಗುತ್ತೆ. 2000 kg km/h ಇದು ಮೊಮೆಂಟಮ್. ಯಾವುದ್ರದ್ದು, ಮೋಟ್ರ್ ಬೈಕ್ದು. ಅದು 20 km ಸ್ಪೀಡಲ್ಲಿ ಹೋಗ್ಬೇಕಾದ್ರೆ 100 kg ಇಂಟು 20 ಮಾಡಿದಾಗ 20 kg km/h ಅನ್ನೋದು ಅದರ ಮೊಮೆಂಟಮ್. ಮೊಮೆಂಟಮ್ ಅನ್ನೋದು ಈ ಮಾಸ್ ಮತ್ತು ವೆಲಾಸಿಟಿ ಮೇಲೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಹೇಗೆ ಅಂತಂದರೆ, ಈಗ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅರ್ಥ ಏನು ಅಂತಂದರೆ, ಇದು ಹೆಚ್ಚಾದರೆ ಇದು ಹೆಚ್ಚಾಗುತ್ತೆ, ಇದು ಹೆಚ್ಚಾದರೆ ಇದು ಹೆಚ್ಚಾಗುತ್ತೆ ಅಂತ. ಅಂದರೆ ಮಾಸ್ ಹೆಚ್ಚಾದರೆ ಮೊಮೆಂಟಮ್ ಕೂಡ ಹೆಚ್ಚಾಗುತ್ತೆ, ವೆಲಾಸಿಟಿ ಹೆಚ್ಚಾದರೆ ಕೂಡ ಮೊಮೆಂಟಮ್ ಹೆಚ್ಚಾಗುತ್ತೆ ಅಂತ. ಯಾವ ರೀತಿ ಅಂದರೆ, ಇಲ್ಲಿ ಈಗ 100 km ಸ್ಪೀಡಲ್ಲಿ ಹೋಗ್ತಾ ಇರೋದು 200 ಹೋಗಲಿ, ಇದು 100 kg ಇರೋದು 200 kg ಆಗಲಿ, ಇದು 20 ಸ್ಪೀಡ್ ಇರೋದು 20ನೇ ಇರಲಿ, ಎಷ್ಟಾಯಿತು, 4000 ಆಯಿತು ಮೊಮೆಂಟಮ್ಮು. ಇದು ಅಷ್ಟೇ. ಇವಾಗ ಇದು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ 2000 ಅಂತ, ಇದನ್ನು ಜಾಸ್ತಿ ಮಾಡಿ 40 ಅಂತ, 4 2 8, ಎಷ್ಟಾಯಿತು, 2000 ಬರ್ಕೊಳ್ಳೋಣ, 200, 8000 ಆಯಿತು ಮೊಮೆಂಟಮ್ಮು. ಸೊ ಇಲ್ಲಿ ಮಾಸ್ ಮತ್ತು ವೆಲಾಸಿಟಿ ಇವೆರಡು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಮೆಂಟಮ್. ಮುಂದೆ ಈಗ ಇದು ಮೊಮೆಂಟಮ್ ಏನಂತ ಗೊತ್ತಾಯ್ತು ನಿಮಗೆ. ಮೊಮೆಂಟ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಮೊಮೆಂಟಮ್ ಅಂತ ಏನು ಅಂದರೆ ಕ್ಲಿಯರ್ ಆಯಿತು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನಮಗೆ ಗೊತ್ತಾಗಬೇಕು ಅಂದರೆ, ನಾವು ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ತಿಳ್ಕೊಬೇಕು. ನಾನು ಎಕ್ಸಾಂಪಲ್ ಯಾವ್ದು ಕೊಡ್ತೀನಿ ಅಂದರೆ, ನಿಮಗೆ ಒಂದು ಪಿಸ್ತೂಲ್ದು ಎಕ್ಸಾಂಪಲ್ ಕೊಡ್ತೀನಿ. ಡ್ರಾಯಿಂಗ್ ಕರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಪಿಸ್ತೂಲು. ಈ ಪಿಸ್ತೂಲಲ್ಲಿ ಈಗ ಲೋಡೆಡ್ ಬುಲೆಟ್ ಇದೆ, ಇದರಲ್ಲಿ ಲೋಡೆಡ್ ಇದೆ ಪಿಸ್ತೂಲ್. ಇದು ಈ ಲೋಡೆಡ್ ಪಿಸ್ತೂಲು ಈಗ ಸ್ಟೇಷನ್ ಇದೆ, ಅಂದರೆ ಅದನ್ನು ಯಾವುದು ಮೂಮೆಂಟ್ ಇಲ್ಲ, ಅದು ಏನು ಅಲ್ಲಾಡಿಸ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಇದೆ. ಅದು ಇವಾಗ ಸುಮ್ಮನೆ ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಫೈರ್ ಮಾಡಿದ್ರೆ, ಇದನ್ನು ನಾವು ಟ್ರಿಗರ್ ಹೊತ್ತು ಫೈರ್ ಮಾಡಿದ್ರೆ ಇದರೊಳಗಿಂದ ಬುಲೆಟ್ ಹೊರಗೆ ಹೋಗುತ್ತೆ, ಹೌದಾ? ಈ ಬುಲೆಟ್ ಹೊರಗಡೆ ಹೋದಂತೆ, ಇದು ಮುಂದೆ ಹೋದಂತೆ ಈ ಪಿಸ್ತೂಲ್ ಕೂಡ ಸ್ವಲ್ಪ ಹಿಂದೆ ಜರಿಯುತ್ತೆ, ಹೌದಾ? ಹಿಂದೆ ಜರಿಯಲೇಬೇಕು. ಇದು ನ್ಯೂಟನ್ಸ್ ಥರ್ಡ್ ಲಾ ಇದೆ, ಎವ್ರಿ ಆ್ಯಕ್ಷನ್ ಹ್ಯಾವ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್.
ಇದು ಮುಂದೆ ಹೋದಾಗ ಇದು ಕೂಡ ಹಿಂದೆ ಬರಲೇಬೇಕು. ಈ ಬುಲೆಟ್ ಏನಿದೆಯಲ್ಲ ಇದಕ್ಕೊಂದು ಮಾಸ್ ಇದೆ, ಹೌದಾ? ಬುಲೆಟ್ ಎಷ್ಟೋ ಒಂದು ವೆಯ್ಟ್ ಇರಬೇಕಲ್ಲ, ಅದು ಸಪೋಸ್ 20 ಗ್ರಾಮ್ ಅಂದ್ಕೊಳ್ಳಿ, ಎಷ್ಟೋ ಒಂದು ಎಕ್ಸಾಂಪಲ್. ಮತ್ತು ಅದು ಸಮ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಇಂಟು ಸ್ಪೀಡ್. ಬುಲೆಟ್ ಸ್ಪೀಡ್ ಯೂಶ್ವಲಿ 400 km/h ಸಮಥಿಂಗ್ ಇರುತ್ತೆ. ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಇದು. ಅದೇ ರೀತಿ ಇದು ಯಾವ ಥರ ಸ್ಪೀಡ್ ಹೋಗ್ತಿದೆಯೋ ಈ ಪಿಸ್ತೂಲ್ ಕೂಡ ಅಷ್ಟೇ ಸ್ಪೀಡಲ್ಲಿ ಹಿಂದೆ ಬಂದಿಲ್ಲ ಅಂದರೂ ಎಷ್ಟು ಫೋರ್ಸ್ ಇಲ್ಲಿ ಆಗಿದೆಯೋ ಅಷ್ಟೇ ಫೋರ್ಸು ಪಿಸ್ತೂಲಿಗೂ ತಾಗಿರುತ್ತೆ. ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಲ್ವಾ? ಪಿಸ್ತೂಲಲ್ಲಿ ನಾವು ನಮ್ಮ ಕೈಗೆ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಇದರೊಳಗಡೆ ಸ್ಪ್ರಿಂಗ್ ಎಲ್ಲ ಹಾಕಿ ನಾವು ಅದನ್ನು ಮೂಮೆಂಟ್ನ ತಡಿತೀವಿ, ಹಾಗಾಗಿ ನಮಗೆ ಅದಷ್ಟು ಗೊತ್ತಾಗಲ್ಲ ಅದು. ಬಟ್ ಇದಕ್ಕೆ ಇಲ್ಲಿ ಗನ್ ಪೌಡರ್ ಏನು ಬ್ಲಾಸ್ಟ್ ಆಗಿ ಬುಲೆಟ್ ಹೋಗುತ್ತಲ್ಲ ಮುಂದೆ, ಈ ಬುಲೆಟ್ ಮೇಲೆ ಎಷ್ಟು ಪ್ರೆಸರ್ ಬೀಳುತ್ತೋ ಅಷ್ಟೇ ಪ್ರೆಸರ್ ಪಿಸ್ತೂಲ್ ಮೇಲೆ ಕೂಡ ಬೀಳುತ್ತೆ. ಇಲ್ಲಿ ಫಾರ್ವರ್ಡ್ ಮೂಮೆಂಟ್ ಅಂದರೆ 20 40 ಎಷ್ಟಾಯಿತು, 2 4 8 8000 ಇದೆ ಅಂದರೆ ಇಲ್ಲಿ 8000 ಇದೆ ಅಂದರೆ ಇಲ್ಲಿ ಮೊಮೆಂಟಮ್ಮು, ಅಷ್ಟೇ ಮೊಮೆಂಟಮ್ ಇಲ್ಲಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಇದರ ಮಾಸು ಮತ್ತು ಇದ್ರ ಮೇಲೆ ಬಿದ್ದಿರುವಂಥ ಪ್ರೆಸರ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟೇ ಬಿದ್ದಿರುತ್ತೆ. ಸೊ ಇಲ್ಲಿ ಮುಂದೆ ಹೋಗೋದ್ರಿಂದ ಪ್ಲಸ್ ಅಂತ ತೊಗೋಬೇಕು ನಾವು. ಪ್ಲಸ್ ಸಪೋಸ್ ಇಲ್ಲಿ 8000 ಆಗಿದೆ ಅಂದ್ಕೊಳ್ಳಿ, ಇಲ್ಲಿ ಪಿಸ್ತೂಲ್ ಹಿಂದೆ ಬರೋದ್ರಿಂದ ಇದು -8000 ಆಗಿರುತ್ತೆ. ಗೊತ್ತಾಯ್ತಾ ನಿಮಗೆ? ಮತ್ತೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಾವು ಪಿಸ್ತೂಲ್ ಒಂದಿದೆ, ಈ ಪಿಸ್ತೂಲ್ ನಾವು ಫೈರ್ ಮಾಡಿದಾಗ ಈ ಪಿಸ್ತೂಲಿಂದ ಹೊರಬರುವಂತಹ ಬುಲೆಟ್ಟು ಸಮ್ವಾಟ್ 20 ಗ್ರಾಮ್ ಇದೆ ಅಂದ್ಕೊಳ್ಳಿ. ಇದು ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಿರುತ್ತೆ. ಈ 20 ಗ್ರಾಮ್ ಅಂದರೆ ಇದು ಮಾಸ್, ಇಲ್ಲೇ ಹೇಳಿದ್ನಲ್ಲ ನಾನು, ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಅಂತ, ಪಿ. ಸೊ ಇಲ್ಲಿ ಅದೇ ಪಿ ಇಸ್ ಈಕ್ವಲ್ ಟು 20, ಅದು ಮಾಸ್. ಮತ್ತು ಇಲ್ಲಿ ವೆಲಾಸಿಟಿ 400 km/h ವೆಲಾಸಿಟಿಲಿ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಯಿತು, 20 2 4 8 3 0 800 ಅನ್ನೋದು ಇಲ್ಲಿ ಪಿ ಅಂದರೆ ಮೊಮೆಂಟಮ್. ಅದೇ ರೀತಿ ಪಿಸ್ತೂಲ್ದಿದೆಯಲ್ಲ, ಪಿಸ್ತೂಲ್ದು ಕೂಡ ಇಷ್ಟೇ ಆಗಿರುತ್ತೆ. ಪಿಸ್ತೂಲ್ದು ಇಲ್ಲಿ ಮಾಸ್ ಇದು 20 ಗ್ರಾಮ್ ಇದೆ ಅಂದರೆ ಇದು ಮಾಸ್ ಇದಕ್ಕೆ ಮ್ಯಾಚ್ ಆಗೋ ಥರ ಇರುತ್ತೆ. ಸಪೋಸ್ ಇದು ಪಿಸ್ತೂಲ್ 400 ಗ್ರಾಮ್ ಇದೆ. ಇಲ್ಲಿ ಹಿಂದೆ ಬರುವಂತಹ ಒಂದು ವೆಲಾಸಿಟಿ ಇದೆಯಲ್ಲ, ಏನು ಬುಲೆಟ್ ಹೋದಷ್ಟೇ ಸ್ಪೀಡಾಗೇನು ಪಿಸ್ತೂಲೇನು ಹಿಂದೆ ಬಂದಿರಲ್ಲ, ಸ್ವಲ್ಪ ಅಷ್ಟೇ ಹಿಂದೆ ಬಂದಿರುತ್ತೆ. ಸೊ ಇದನ್ನು 20 ಅಂತ ಹಾಕ್ಕೋಬೋದು ನಾವು ವೆಲಾಸಿಟಿನ. ಇದು ಮಾಸ್. ಇದು ಎಷ್ಟಾಯ್ತು ಈಗ ನಾವು ಇಂಟು ಮಾಡಿದ್ರೆ 4 7 8 8000 ಆಯಿತು ನೋಡಿ. ಇದು 8000, ಇದು 8000. ಬಟ್ ಇಲ್ಲಿ ಹಿಂದೆ ಬರ್ತಿರೋದ್ರಿಂದ ನಾವು ಇದನ್ನು ನೆಗೆಟಿವ್ ವ್ಯಾಲ್ಯೂ ತೊಗೋಬೇಕು. ಇದು ಮುಂದೆ ಹೋಗ್ತಿರೋದ್ರಿಂದ ನಾವು ಇದನ್ನು ಪಾಸಿಟಿವ್ ವ್ಯಾಲ್ಯೂ ತೊಗೋಬೇಕು. ಅರ್ಥ ಆಯ್ತಾ? ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದರೆ ಇಲ್ಲಿ ಪಿಸ್ತೂಲ್ ಫೈರ್ ಮಾಡಿದಾಗ ಇದು ಮುಂದೆ ಹೋಗಿದ್ದು 800 ಪ್ಲಸ್ ಹಿಂದೆ ಬಂದಿದ್ದು 800, ಅವೆರಡು ಮೊಮೆಂಟಮ್ ಪಿ ಈಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ಪ್ಲಸ್ ಫಾರ್ವರ್ಡ್ ಎರಡನ್ನೂ ಮಾಡಬೇಕು. ಬ್ಯಾಕ್ವರ್ಡ್ ಅಂದರೆ -8000, ಫಾರ್ವರ್ಡ್ ಆ್ಯಸ್ ಯೂಶುವಲ್ ಪ್ಲಸ್ 8000. ಇಲ್ಲಿ 8000 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಇಲ್ಲಿ ನಾವು ಇದನ್ನು ಫೈರ್ ಮಾಡೋಕ್ಕಿಂತ ಮುಂಚೆ ಕೂಡ ಇದು ನಾನು ಹೇಳಿದ್ದೆ ಯಾವುದು ಆ್ಯಕ್ಷನ್ ಇರಲಿಲ್ಲ, ಸ್ಟೇಷನರಿ ಇದೆ ಅಂತ. ಪಿಸ್ತೂಲು ನಾವು ಫೈರ್ ಮಾಡೋಕ್ಕಿಂತ ಮುಂಚೆನೂ ಇದರ ಮೊಮೆಂಟಮ್ 0 ಇತ್ತು. ಫೈರ್ ಮಾಡಿದ ಮೇಲೆ, ಫೈರ್ ಮಾಡಿ ಆ್ಯಕ್ಷನ್ ಎಲ್ಲ ಮುಗಿದ ಮೇಲೆ ಕೂಡ ಇದ್ರದ್ದು ಮೊಮೆಂಟಮ್ ಎಷ್ಟಿದೆ, 0 ಇದೆ. ಅದನ್ನೇ ಹೇಳುತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇದರ ಡೆಫಿನೇಷನ್ ನಾವೀಗ ಡೆಫಿನೇಷನ್ ನಾವು ನೋಡಬೇಕೀಗ. ದ ಟೋಟಲ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಇಫ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್. ಹೌದಲ್ವಾ? ಈಗ ಇದು ನಾನು ಪೆನ್ ಇಟ್ಟಿದ್ದೀನಿ. ಈ ಪೆನ್ನನ್ನು ನಾನು ಏನು ಮೂಮೆಂಟ್ ಮಾಡ್ತಾ ಇಲ್ಲ. ಈಗ ನಾನು ಏನು ಮೂಮೆಂಟ್ ಮಾಡಿಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ ದ ಟೋಟಲ್ ಮೂಮೆಂಟ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಇಫ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್. ಈಗ ಇದ್ರದ್ದು ಮೊಮೆಂಟಮ್ ಏನಿದೆ, 0 ಇದೆ. ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿದ್ದೀನಿ. ವೆಲಾಸಿಟಿ ಅಂದರೆ ಸಮ್ ಸ್ಪೀಡಲ್ಲಿ ಹೋಗ್ತಿರ್ಬೇಕಿದು. ಈಗ ನೋಡಿ, ಈಗ ಮೊಮೆಂಟಮ್ ಆಯಿತು. ಬಟ್ ನಾನೇನು ಮಾಡಿಲ್ಲ ಅಂದರೆ ಮೊಮೆಂಟಮ್ ಇಲ್ಲ ಅಲ್ವಾ? ಅದೇ ಲಾ ಆಫ್ ಮೂಮೆಂಟ್ ಆಫ್ ಕನ್ಸರ್ವೇಷನ್ ಏನು ಹೇಳುತ್ತೆ ಅಂದರೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳುತ್ತೆ ಅಂದರೆ, ಮೂಮೆಂಟ್ ಬಿಫೋರ್ ಕೊಲಿಷನ್
ಈಸ್ ಈಕ್ವಲ್ ಟು ಮೂಮೆಂಟ್ ಆಫ್ಟರ್ ಕೊಲಿಷನ್. ಅಂದರೆ ಒಂದು ಆ್ಯಕ್ಷನ್ ಆಗೋಕ್ಕಿಂತ ಮುಂಚೆ ಯಾವ ಮೂಮೆಂಟಮ್ ಇರುತ್ತೋ ಅದು ಆ್ಯಕ್ಷನ್ ಆದಮೇಲೆ ಕೂಡ ಅದೇ ಮೂಮೆಂಟಮ್ ಇರುತ್ತೆ ಅಂತ. ಪಿಸ್ತೂಲ್ ಫೈರ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಇಟ್ಟಿದ್ವಿ, ಮೂಮೆಂಟಮ್ ಇತ್ತಾ? ಇರಲಿಲ್ಲ. ಅದೇ ಪಿಸ್ತೂಲ್ ಫೈರ್ ಮಾಡಿದ್ವಿ, ಫೈರ್ ಮಾಡಿದ್ಮೇಲೆ ಮೂಮೆಂಟಮ್ ಆಯಿತು, ಬುಲೆಟ್ ಮುಂದೆ ಹೋಯಿತು, ಪಿಸ್ತೂಲ್ ಹಿಂದೆ ಬಂತು, ಹೌದಾ? ಬುಲೆಟ್ ಮುಂದೆ ಹೋಗಿದ್ದ ವ್ಯಾಲ್ಯೂ +800 ಅಂತ ತೊಗೊಂಡ್ವಿ, ಪಿಸ್ತೂಲ್ ಹಿಂದೆ ಬಂದಿದ್ದು -800 ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಸೊ ಇಲ್ಲಿ ಮೊಮೆಂಟಮ್ ಈಸ್ ಈಕ್ವಲ್ ಟು ಫಾರ್ವರ್ಡು ಮತ್ತು ಬ್ಯಾಕ್ವರ್ಡ್ ಎರಡರದ್ದು ಕೂಡಬೇಕು, ಆಗೇನಾಗುತ್ತೆ? 0 ಆಗುತ್ತೆ. ಸೊ ಮೊಮೆಂಟಮ್ ಬಿಫೋರ್ ಕೊಲಿಷನ್, ಮೊಮೆಂಟಮ್ ಆಫ್ಟರ್ ಕೊಲಿಷನ್. ಕೊಲಿಷನ್ ಅಂದರೆ ಎರಡು ಡಿಕ್ಕಿ ಹೊಡೆಯೋದಂತ ಅರ್ಥ ಬರುತ್ತೆ, ಬಟ್ ಹೇಳ್ತಾ ಇರೋದು ನಾನು ಎರಡು ಡಿಕ್ಕಿ ಹೊಡೆದ್ರೆ ಅಷ್ಟೇ. ಈಗ ಈ ಕಡೆಯಿಂದ ಒಂದು ಬರ್ತಿರುತ್ತೆ, ಆ ಕಡೆಯಿಂದ ಒಂದು ಬರ್ತಿರುತ್ತೆ, ಎರಡು ಡಿಕ್ಕಿ ಹೊಡೋಕ್ಕಿಂತ ಮುಂಚೆನೂ ಅದೇ ಮೂಮೆಂಟಮ್ ಇರುತ್ತೆ, ಡಿಕ್ಕಿ ಹೊಡೆದು ನಿಂತ ಮೇಲೂ ಅದೇ ಮೂಮೆಂಟಮ್ ಆಗುತ್ತೆ. ನಾವು ಈ ಥರ ಲೆಕ್ಕ ಮಾಡ್ತಾ ಹೋದ್ವಿ ಅಂದರೆ. ಇಲ್ಲಿ ಪಿಸ್ತೂಲ್ದು ನಾವು ಎಕ್ಸಾಂಪಲ್ ತೊಗೊಂಡಿದ್ದೀವಿ ಅಷ್ಟೇ. ಈ ಥರ ಬೇರೆ 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 ಎಕ್ಸಾಂಪಲ್ನ ತೊಗೋಬೋದು ನಾವು. ರಾಕೆಟ್ ನಾವು ಉಡಾವಣೆ ಮಾಡಿದಾಗ ಏನು ಇಸ್ರೋ ನಾಸಾದೆಲ್ಲ ಮಾಡ್ತಾರಲ್ಲ, ಟೆಸ್ಲಾ ಎಲ್ಲ, ರಾಕೆಟ್ ಉಡಾವಣೆ ನಾವು ಮಾಡಿದಾಗ ಈ ರಾಕೆಟ್ ಏನು ಥ್ರಸ್ಟ್ ಬಿಡುತ್ತಲ್ಲ, ಈ ರಾಕೆಟ್ ಬಿಟ್ಟಾಗ ಥ್ರಸ್ಟ್ ಕ್ರಿಯೇಟ್ ಆಗೋ ಮೂಮೆಂಟ್ ಇದೆಯಲ್ಲ, ಇದು ಮೂಮೆಂಟಮ್ಮು. ಮತ್ತು ರಾಕೆಟ್ ಮೇಲ್ಗಡೆ ಹೋಗೋದು, ಇದು ನೆಗೆಟಿವ್ ಮೂಮೆಂಟಮ್. ಮತ್ತು ಇದು ರಾಕೆಟ್ ಭೂಮಿನ ಬಿಟ್ಟು ಮೇಲೆ ಹೋದಾಗ ಕ್ರಿಯೇಟ್ ಆಗುವಂಥ ಪಾಸಿಟಿವ್ ಮೂಮೆಂಟಮ್. ಇವೆರಡನ್ನು ನಾವು ಕೂಡಿದ್ರೆ ಮೂಮೆಂಟಮ್ 0ನೇ ಬರುತ್ತೆ. ರಾಕೆಟ್ ಸ್ಟೇಷನರಿ ಇದ್ದಾಗಲೂ ಅದರ ಮೂಮೆಂಟಮ್ 0 ಇತ್ತು. ರಾಕೆಟ್ ಮೂವ್ ಆದಮೇಲೆ ಅಂದರೆ ಮೂವ್ ಆಗಿ ನಿಲ್ಲಬೇಕಿದು, ಆಗಲೂ ಕೂಡ ಇದು ಮೂಮೆಂಟಮ್ 0 ಇರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಈ ರೀತಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಇದಕ್ಕೆ ಮತ್ತೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾವು ದೋಣಿಯಲ್ಲಿ ಇರುವಾಗ ಒಬ್ಬ ದೋಣಿಯಿಂದ ಕೆಳಗಡೆ ಹಾರಿದಾಗ ದೋಣಿ ಸ್ವಲ್ಪ ಹಿಂದೆ ಹೋಗುತ್ತಲ್ಲ, ಅವನು ಮುಂದೆ ಹೋದ, ದೋಣಿ ಹಿಂದೆ ಬಂತು, ಆಗಲೂ ಕೂಡ ಇದ್ರ ಮೂಮೆಂಟಮ್ಮು ಮತ್ತು ಅವನು ಹೋಗಿದ್ದ ಮೂಮೆಂಟಮ್ ಎರಡೂ ಒಂದೇ ಇರುತ್ತೆ. ಇವನು ಇಷ್ಟು ಮುಂದೆ ಹೋದ, ದೋಣಿ ಇಷ್ಟೇ ಹಿಂದೆ ಬಂತು ಅಲ್ಲ, ಅದೆಂಗೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೋಣಿ ಮಾಸ್ ಜಾಸ್ತಿ ಇದೆ, ವೆಲಾಸಿಟಿ ಕಡಿಮೆ ಇದೆ. ಈ ವೈಯಿಂದು ಮಾಸ್ ಕಡಿಮೆ ಇದೆ, ವೆಲಾಸಿಟಿ ಜಾಸ್ತಿ ಇದೆ. ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಲಾ ಆಫ್ ಕನ್ಸರ್ವೇಷನ್ ಆಫ್. ಧನ್ಯವಾದಗಳು. ಇದೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಧನ್ಯವಾದ.